ನೋಡ್ತೀವಿ. ಅದಕ್ಕೆ ನಾವು ಪ್ರೋಗ್ರೆಸಿವ್ ರೆವಲ್ಯೂಷನ್ ಆಫ್ ದ ವರ್ಡ್ ಆಫ್ ಗಾಡ್ ಅಂತ ನೋಡ್ತೇವೆ. ದೇವರ ವಾಕ್ಯ ಪ್ರಗತಿ ಪಥದಲ್ಲಿ ತಿಳಿಸ್ಕೊಂಡು ಹೋದ ದೇವರು. ಒಂದೇ ಸಾರಿ ಯೋಹಾನನಿಗೆ ಎಲ್ಲಾ ತಿಳಿಸಲಿಲ್ಲ, ಪೇತ್ರನಿಗೆ ಎಲ್ಲಾ ತಿಳಿಸಲಿಲ್ಲ, ಯಾಕೋಬನಿಗೆ ಎಲ್ಲ ತಿಳಿಸಿಲ್ಲ. ಅದಕ್ಕೆ ಪೇತ್ರನಿಗೆ ಎಲ್ಲ ತಿಳಿತ ಅಪೊಸ್ತಲರ ಕೂತಲ್ಲಿ ಪೇತ್ರ ಮಾಡಿದೆಲ್ಲ ನಾವು ಮಾಡ್ತೇವೆ ಅಂದ್ರೆ ಪೇತ್ರನಿಗೂ ಸ್ಪಷ್ಟವಾಗಿ ದೇವರಾತ್ಮನಲ್ಲಿ ಎಲ್ಲ ತಿಳಿಸಲಿಲ್ಲ. ಅದಕ್ಕೆ ಮುಂದೆ ನೋಡ್ತೇವೆ ಪರಿಪೂರ್ಣವಾದಂಥ ಸಂದೇಶ ಪೌಲನ ಮುಖಾಂತರ ಅದನ್ನು ಇನ್ನೂ ಬರಬೇಕಾಗಿರುವಂಥ ದೇವರ ಪ್ರಕಟಣೆ ಪೌಲನ ಮುಖಾಂತರ ತಿಳಿಸಿ ಸಭೆಗೆ ಬೇಕಾಗಿರುವಂಥ ತಿಳಿಸಿ ಅದನ್ನು ಮುಗಿಸ್ಬಿಟ್ಟ, ಅಥವಾ ಪರಿಪೂರ್ಣವಾದನ್ನು ಕೊಟ್ಟ. ಅಲ್ಲಿಗೆ ಮುಗಿದೋಯ್ತು. ಅದರ ನಂತರ ಮತ್ತೆ ಪ್ರಕಟಣೆ ಇಲ್ಲ, ಪ್ರವಾದನೆ ಇಲ್ಲ, ಯಾವ ಕನಸುಗಳು ಯಾವ ದರ್ಶನಗಳು ಇಲ್ಲ. ದೇವರ ವಾಕ್ಯದಲ್ಲೆಲ್ಲ ಬರೆದು ಕೊಡಲ್ಪಟ್ಟಿದೆ. ಹೀಗಿರುವಾಗ ಯೋಹಾನನು ಸ್ವತಃ ಹೇಳ್ತಿದ್ದಾನೆ, ಬರೆದಿರುವಂಥ ಸುವಾರ್ತೆ ಬರೆದಿರುವಂಥ ಉದ್ದೇಶ ಎಷ್ಟು? ಇವರಿಗೆ ಯೆರೂಸಲೇಮಿಗೆ ನಾನು ಹೋಗ್ತೇನೆ, ನಾನು ಅನ್ಯರ ಕೈಗೆ ಒಪ್ಪಿಸಲ್ಪಡ್ತೇನೆ, ದುಷ್ಟರ ಕೈಗೆ ಒಪ್ಪಿಸಲ್ಪಡ್ತೇನೆ, ನನಗೆ ಅವಮಾನ ಮಾಡ್ತಾರೆ, ನನ್ನ ಸಾಯಿಸ್ತಾರೆ, ಅದು 3 ದಿವಸ ನಾನು ಎಬ್ಬಿಸಲ್ಪಡ್ಬೇಕಂದ್ರೆ ಶಿಷ್ಯರಿಗೆ ಎಲ್ಲ ಅದು ಬ್ಲೈಂಡ್. ಇನ್ನು ಅವ್ರಿಗೆ ಯಾಕೆ ಹೋಗ್ತಾನೆ, ಯಾಕೆ ಸಾಯ್ತಾನೆ, ಸಾಯೋದ್ರಿಂದ ಏನಾಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಪೇತ್ರನ ಮಾತು ಹೇಳ, ಮತ್ತೆ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಕರ್ತನೇ ನೀನು ಅದು ಮಾಡಲೇಬಾರದು, ಏನ್ ಸಾಯ್ತಂತ ಹೇಳಿ ಸಾವು ಬಗ್ಗೆ ಮಾತಾಡ್ತಿದ್ದಿ ಅಂದ್ರೆ ಪೇತ್ರನಿಗೇನು, ನೀನಾದ್ರೂ ಇವಾಗ ಅರಸನಾಗ್ಬೇಕು, ನಮಗೆಲ್ಲ 12 ಜನಕ್ಕೆ ನೀನು ಸಿಂಹಾಸನ ಮಾಡ್ತೇನೆ ಅಂತ ಹೇಳಿದಿ, ನೀನೇ ಹೋಗಿ ಸಾಯ್ತೇನೆ ಅಂತ ಹೇಳಿ ಸಾವಿನ ಬಗ್ಗೆ ಮಾತಾಡೋದು ನಾವೇನ್ ಮಾಡ್ಬೇಕು? ಇಲ್ಲ ಆಗ್ಲೇಬಾರ್ದು ಅಂತ ಹೇಳ ಕರ್ತನ ಅದೇ ಪೇತ್ರನಿಗೆ ಖಂಡಿಸ್ತಾನೆ, ಬೈತಾನೆ, ಸೈತಾನನೇ ಹಿಂದಕ್ಕೆ ಹೋಗು, ತೊಲಗಿ ಹೋಗು. ಅದೇ ಸ್ವಲ್ಪ ವಚನಗಳಿಗೆ ಮುಂಚೆ ಹೇಳ್ತಾನೆ ಪೇತ್ರನು, ನೀನೇ ಅಲ್ಲಿ ಕೂಡ ಆತ್ಮೀಯ ಹೇಳ್ತಾನೆ, ನೀನೇ ದೇವಕುಮಾರನು, ಕ್ರಿಸ್ತನು, ಬರಬೇಕಾದ ಜೀವಕುಮಾರನು ಕ್ರಿಸ್ತನು, ನಿನ್ನಲ್ಲಿ ಜೀವವಾಕ್ಯಗಳುಂಟು, ನಿನ್ನನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ ಅಂತ ಹೇಳ. ಅವಾಗ ಕರ್ತನೆ ಹೇಳ್ದ, ಓ ಪೇತ್ರನೇ ಒಳ್ಳೇದು, ನೀನು ಬಹಳ ತಿಳ್ಕೊಂಡು ಹೇಳಿಲ್ಲ, ದೇವರು ನಿನಗೆ ಈ ಸಂಗತಿ, ನನ್ನ ತಂದೆಯು ನಿನಗೆ ಸಂಗತಿಯನ್ನು ತಿಳಿಸಿದ್ದಾನೆ ಅಂತ ಹೇಳ್ದ. ಅಲ್ಲಿ ಕೂಡ ಹೇಳ್ತಾನೆ ನನಗೆ ತಂದೆ ಇದ್ದಾನೆ ಅಂತ ಹೇಳಿ. ಈ ಕೆಲವು ಅಂಧ ಭಕ್ತರು ಅಲ್ಲಿ ತಂದೆನೂ ಇಲ್ಲ, ಯೇಸುವೇ ತಂದೆ ಎಲ್ಲೇ ಯಾವ ವಾಕ್ಯ ಹೇಳ್ತಾ ಇದೆ? ಅಲ್ಲಿ ಕೂಡ ಹೇಳ್ತಾನೆ ನನ್ನ ತಂದೆ ನಿನಗೆ, ಯಾವಾಗಲೂ ಕರ್ತಂತ ಯೇಸುಕ್ರಿಸ್ತನೇ ಸ್ವತಃ ನನಗೆ ತಂದೆ ಇದ್ದಾನೆ, ನಾನು ಕುಮಾರನಾಗಿದ್ದೇನೆ. ಇವ್ರು ಇಲ್ಲ ಯೇಸುವಿಗೆ ತಂದೆನೇ ಅಲ್ಲ, ಇವ್ರು ಹೇಳತ್ತು, ಇವ್ರು ನಿರ್ಧಾರ ಮಾಡತ್ತು, ಆತನೇ ಆ ಸಂಗತಿಗಳು. ಹಾಗಿರುವಾಗ ಇಲ್ಲಿ 21ನೇ ಅಧ್ಯಾಯ ಕೊನೆ ಭಾಗ ಬಂದಾಗಲೂ ಈ ಸುವಾರ್ತೆ ಉದ್ದೇಶ ಇಷ್ಟೇ. ಅಂದಿನ ಜನಕ್ಕೆ ಮತ್ತು ವಿಶೇಷವಾಗಿ ಇವರೆಲ್ಲರೂ ಯಾರು? ಇವರೆಲ್ಲರೂ ಯಹೂದ್ಯರಿಗೆ, ಇಸ್ರೇಲರಿಗೆ ಬರೆದಿರುವಂಥ ಸಂಗತಿಗಳಾಗಿರೋ ಹೊರತು ಅನ್ಯರಾದಂಥ ನಮಗೆ ಯಾವುದೂ ಬರೆದಿಲ್ಲ. ಈ ಒನ್ಲಿ ಜೀಸಸ್ ಗುಂಪಿನವ್ರಿಗೂ ಬರೆದಿಲ್ಲ, ಈ ದೀಕ್ಷಾ ಸ್ನಾನ ಅಂಧ ಭಕ್ತರಿಗೂ ಬರೆದಿಲ್ಲ, ಅಥವಾ ಇಂಡಿಯಾದಲ್ಲಿರುವಂಥ ನಮ್ಗೆ ಯಾರಿಗೂ ಈ ಸಂಗತಿಗಳು ಅಲ್ಲಿವರೆಗೂ ಇನ್ನೂ ಬರೆದಿಲ್ಲ. ಇವೆಲ್ಲ ಮುಖ್ಯವಾಗಿ ಯಹೂದ್ಯರಿಗೆ ವಿಭಿನ್ನವಾಗಿ ಸಂಗತಿಗಳು ಬರೆದಿಲ್ಲ. ಈ ಯಹೂದ್ಯರಿಗೆ ಬರೆದಿರುವಾಗ ಇಲ್ಲಿ ಕೊನೆಗೆ ಬರುವಾಗಲೂ ಕೂಡ ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನದಿಂದ ನಮ್ಮ ಏನು ಸಿಕ್ಕಿದೆ, ಅದರಿಂದ ಏನು ಲಾಭ ಆಗಿದೆ, ಅಥವಾ ದೇವರು ಏನು ಒದಗಿಸಿದ್ದಾನೆ ಅವ್ರಿಗೆ ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಇವನು ಪೇತ್ರನು ಕೂಡ ಮತ್ತೆ ಏನಂತಾರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಕೂಡ ಆತನ ಇನ್ನೂ ಸ್ಪಷ್ಟವಾಗಿ ಇನ್ನೂ ಹೊಂದಿರಲಿಲ್ಲ ಪರಿಪೂರ್ಣವಾದ ಜ್ಞಾನ. ಅದಕ್ಕೆ ಆತನ ಹೇಳದ, ನೀವು ಏನಂತಾರೆ ಎಂಥ ಕೆಲಸ ನೀವು ಮಾಡಿದ್ದೀರಾ, ಎಂಥ ಅಪರಾಧ ನೀವು ಮಾಡಿದ್ದೀರಾ, ನೀವು ತಪ್ಪಿಗಸ್ತರು, ದೇವಕುಮಾರ ಅಂತ ಯೇಸುವನ್ನೇ ನೀವು ಅನ್ಯರ ಕೈಗೆ ಒಪ್ಪಿಸಿ ನೀವು ಸಾಯಿಸಿದ್ದೀರಾ. ಇಡೀ 2ನೇ ಅಧ್ಯಾಯದಲ್ಲಿ ಅಷ್ಟೇ ಹೇಳಿರುವಂಥದ್ದು ಹೊರತು ಆತನ ಮರಣದಿಂದ ನಿಮಗೆ ಜಯ ಇದೆ, ಆತನ ಮರಣದಿಂದ ನಿಮಗೆ ಬಿಡುಗಡೆ ಇದೆ ಒಂದು ವಾಕ್ಯನಿಲ್ಲ. ಆತನ ಕೇವಲ ನೆರೆದು ಬಂದಿರುವಂಥ ಜನರಿಗೆ ಖಂಡಿಸ್ತಾನೆ, ಬೈತಾನೆ, ನೀವು ಎಂಥ ಅಪರಾಧ ಮಾಡಿದ್ದೀರಾ ಅಂತ ಹೇಳಿ. ಅಪರಾಧ ಮಾಡಿದ ಹೇಳಿರೋಂಥ ಸಂದೇಶ ತಿಳ್ಕೊಂಡು ಇವು ಕೆಲವರು, ಈಗ ನಾವು ದೀಕ್ಷಾಸ್ನಾನದಿಂದ ಪಾಪ ತೊಳ್ಕೊಳ್ತೇವೆ, ಕ್ರಿಯೆಗಳು ಇದೆ, ಇದರಲ್ಲಿ ಸುವಾರ್ತೆ ಇದೆ. ಎಲ್ಲಿ ಸುವಾರ್ತೆ ಇದೆ? ಅಲ್ಲಿ ಸುವಾರ್ತೆ ಇಲ್ಲ, ಏನಿಲ್ಲ. ಅಲ್ಲಿ ನೀವು ಇಂಥ ಅಪರಾಧ ಮಾಡಿದ್ದೀರಾ ಅಂತ ಹೇಳ. ಅವಾಗ ಅವರಿಗೆ ಆ ಸಂಗತಿ ತಿಳಿದಾಗ ಅವ್ರ ಹೃದಯದಲ್ಲಿ ಅಲ್ಗು ನಟ್ಟಂತ ಆಯ್ತು. ಅವಾಗ ಕೇಳ್ತಾರೆ, ಅಯ್ಯೋ ಪೇತ್ರನೇ, ನಾವು ಇಂಥ ಅಪರಾಧ ಮಾಡಿದ್ವಿ. ಯಾಕಂದ್ರೆ ಅವರಿಗೆ ಮಾಮೂಲಿ ಕೆಲಸ ಆಗೋಗಿತ್ತು. ಇಸ್ರಾಯೇಲರಿಗೆ ಎಲ್ಲಾ ಪ್ರವಾದಿಗಳನ್ನು ಸಾಯಿಸುವಂಥದ್ದೇ ಕೆಲಸ ಅವರು ಯಾವಾಗಲೂ. ಎಲ್ಲಾ ಪ್ರವಾದಿಗಳನ್ನ ಹಾಗೆ ಮಾಡಿದಾರೋ, ಏನೋ ಸ್ವಲ್ಪ ಪ್ರವಾದಿಗಳು ಬಿಟ್ಟಿರ್ಬೋದು, ದೇವರು ಅವಕಾಶ ಕೊಟ್ಟಿರ್ಬೋದು. ಎಲ್ಲಾ ಪ್ರವಾದಿಗಳು ಸಾಯಿಸಿರುವಾಗ ಇಲ್ಲಿ ಕೊನೆಗೆ ಪೇತ್ರನೇ ಹೇಳ್ತಾನೆ, ಇಂಥ ನಿಮ್ ಕೆಲಸನೇ ಇದಾಗಿತ್ತು. ಆದರೆ ಈ ಸರಿ ನೀವು ಯಾರನ್ನು ಸಾಯಿಸಿದ್ರಲ್ಲ, ಈತನ ಹತ್ತಂತ ಮಾಮೂಲಿ ಪ್ರವಾದಿ ಅಲ್ಲ, ಈತನ ದೇವಕುಮಾರನು, ಆತನನ್ನೇ ನೀವು ಸಾಯಿಸಿದ್ರ ಅಂದಾಗ ಅವಾಗ ಅಯ್ಯೋ ನಾವು ಇಂಥ ಕೆಲಸ ಮಾಡಿದೇವ. ಹಾಗಿದ್ರೆ ಪೇತ್ರನೇ ನಾವು ಏನು ಮಾಡ್ಬೇಕು ಅಂದ್ರು. ಅವ್ರು ಪೇತ್ರನೇ ನಾವು ನಿತ್ಯ ಜೀವ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು ಅಂತ ಕೇಳಿಲ್ಲ. ಪೇತ್ರನೇ ನಮ್ಮ ಪಾಪಗಳ ಕ್ಷಮಾಪಣೆಗೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳಿಲ್ಲ. ಪೇತ್ರನೇ ನಾವು ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿಲ್ಲ. ಅವರು ಇಂಥ ಅಪರಾಧ ಮಾಡಿದ್ದೇವಲ್ಲ ಅಂದಾಗ ಹಾಗಿದ್ರೆ ಇವಾಗ ಇದಕ್ಕೆ ಹೇಗೆ ಮಾರ್ಗ? ಅವಾಗ ಪೇತ್ರ ಹೇಳ್ತಾನೆ, ನಿಮ್ಮ ಪಾಪಗಳ ಕ್ಷಮಾಪಣೆಗಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ. ಇದು ಹೇಗೆ ಅಂದ್ರೆ 1 ಯೋಹಾನ 1:9 ಪ್ರಕಾರ
ಯಾರು ಯಾರು ಪಾಪ ಯಾರಲ್ಲಿ ಪಾಪ ಇಲ್ಲ ಅಂತ ಹೇಳ್ತಾರೋ ದೇವರು ಸುಳ್ಗಾರ ಮಾಡ್ತಾರೆ. ಅದಕ್ಕೆ ನಾವು ಪಾಪ ಮಾಡಿದಾಗ ನಾವು ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ದೇವರು ನಂಬಿಗಸ್ತು ನೀತಿವಂತನಾಗಿರೋದ್ರಿಂದ ಆತನ ಕುಮಾರತೆ ರಕ್ತವು ಸಕಲ ಪಾಪಗಳನ್ನು ಕ್ಷಮಿಸಲ್ಪಡುತ್ತವೆ ಅನ್ನುವಂಥ ರೀತಿಯಲ್ಲಿ ಪೇತ್ರನು ಆ ಸಂಗತಿ ತಿಳಿಸ್ತಾ ಇದ್ದಾರೆ. ನೀವು ಮಾಡಿರುವಂತ ಈ ಕಾರ್ಯಕ್ಕೆ ನಿಮ್ಮಲ್ಲಿ ಪರಿವರ್ತನೆ, ಮನಸ್ಸು ಪರಿವರ್ತನೆ, ಇಲ್ಲಿ ಮಾನಸ ಅಂತಾರೆ ಅಷ್ಟೇ, ರಿಪೆಂಟ್ ಅನ್ನೋಂಥದ್ದು. ನಿಮ್ಮ ಮನಸ್ಸು ಬದಲಾಯಿಸ್ರಿ. ಈ ಕರ್ತನಾದ ಯೇಸುವಿನ ಬಗ್ಗೆ ನೀವು ಏನ್ ಇಷ್ಟು ದಿವಸ ನೀವು ತಿಳ್ಕೊಂಡಿದ್ದೀರಾ? ಆತನು ಏನಂತಾರೆ ದೇವದೂಷಣೆ ಮಾಡದ, ಆತನು ಏನಂತಾರೆ ದೇವಾಲಯಕ್ಕೆ ಕೆಡವಿ ಅಥವಾ ಬೀಳಿಸ್ತೇನೆ ಅಂತ ಹೇಳ್ದ, ನಾಶ ಪಡಿಸ್ತೇನೆ ಅಂತ ಹೇಳ್ದ, ಅಥವಾ ಯಾಜಕರಿಗೆ ವಿರೋಧವಾಗಿ ನಡ್ಕೊಂಡ, ಮೋಶೆಗೆ ವಿರೋಧವಾಗಿ ನಡ್ಕೊಂಡ, ಸಬ್ಬತ್ ಆಚರಣೆ ಮಾಡಿಲ್ಲ, ನಮ್ಮ ಎಲ್ಲಾ ಆಚಾರ ನಮ್ಮ ಎಲ್ಲಾ ಮೋಶೆ ಕಾನೂನಿಗೆ ವಿರೋಧವಾಗಿ ನಡ್ಕೊಳ್ತಾನೆ ಅಂತ ಏನ್ ತಿಳ್ಕೊಂಡಿದಿರಲ್ಲ, ಆ ಮನಸ್ಸು ನೀವು ಚೇಂಜ್ ಮಾಡ್ರಿ. ಯಾಕಂದ್ರೆ ಆತನೇ ದೇವಕುಮಾರನು, ಆತನೇ ಸಬ್ಬತ್ತಿಗೋಡೇನು, ಆತನೇ ನಿಮಗೆ ರಕ್ಷಕನ, ಆತನೇ ದಾವಿದನ ಕುಮಾರನ. ಏನ್ ಪ್ರವಾದನೆ ಹೇಳಿದ್ರು ಆತನೇ ದಾವಿದನ ಕುಮಾರನು ಹೇಳಿದಾಗ ಅಯ್ಯೋ ಹಾಗಿದ್ರೆ ಏನ್ ಮಾಡ್ಬೇಕಂದ್ರೆ ಪೇತ್ರನು ಅವ್ರಿಗೆ ಹೇಳ್ದ, ನಿಮ್ಮ ಮನಸ್ಸು ಚೇಂಜ್ ಮಾಡ್ಕೊಂಡು ಹೀಗೆ ಮಾಡ್ರಿ. ಯಾಕಂದ್ರೆ ಆತನು ಬೇರೆ ಹೊಸದೇನು ಹೇಳಿಲ್ಲ. ಬಾಪ್ತಿಸ್ಮ ಯೋಹಾನನ ಅಥವಾ ಸ್ನಾನಿಕನಾದ ಯೋಹಾನನ್ ಏನ್ ಮಾಡ್ತಿದ್ನ ಅದೇ ಬ್ಯಾಪ್ತಿಸ್ಮ ಮುಂದುವರ್ಸದ, ಒಂದು ಹೆಸರು ಸೇರಿಸದ ಅಷ್ಟೇ. ಆ ಹೆಸರು ಸೇರಿದ ತಕ್ಷಣ ಈ ಒಂದು ಪೇತ್ರನಿಗೆ ಗೊತ್ತಾಯ್ತು ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರು ಅಂದ್ರೆ ಪೇತ್ರನಿಗೆ ಗೊತ್ತಾಯ್ತು, ಯೇಸುನೇ ಅವನಿಗೆ ಗೊತ್ತಾಯ್ತು ಅಂತ ಹೇಳಿ. ಎಲ್ಲ ಸುಳ್ಳು ವಿಚಾರಗಳು. ಯಾಕಂದ್ರೆ ಇವರಿಗೆ ಆ ಒಂದು ಆಚರಣೆ ಬೇಕು, ಈ ಕಥೆಗಳು ಹುಡ್ಕೊಳ್ಳೋಂಥದ್ದು. ಅಲ್ಲಿ ಆತನ ಮಾದರಿ ಕೊಟ್ಟಿಲ್ಲ, ಅದೇನು ಮಾಡಲಿಲ್ಲ. ಯಾಕಂದ್ರೆ ಅದೇ 10ನೇ ಅಧ್ಯಾಯಕ್ಕೆ ಬರುವಾಗ ಅದೇ ಭಕ್ತರ ವಾಕ್ಯ ತಗೋತಾರೆ, ಅಲ್ಲಿ ಅದಿಲ್ಲ, ಅದು ಬೇರೆನೇ ಇದೆ.